ವಿಶೇಷ ಅಧಿವೇಶನ ದಿನೇ ದಿನೇ ರಂಗೇರ್ತಾ ಇದೆ. ಸಾಕಷ್ಟು ವಿಚಾರಗಳು ಮನ್ರೇಗಾ ವಿಚಾರವಾಗಿ ಕರೆದಿದ್ರು, ಆದರೆ ಸಾಕಷ್ಟು ವಿಚಾರಗಳು ಚರ್ಚೆ ಬರ್ತಿದೆ. ಜೊತೆಗೆ ವಿರೋಧ ಪಕ್ಷದವರಿಗೂ ಕೂಡ ಆಡಳಿತ ಸರ್ಕಾರದ ವಿರುದ್ಧ ಸಾಕಷ್ಟು ಅಸ್ತ್ರಗಳು ಸಿಕ್ಕಿದೆ. ಆ ಅಸ್ತ್ರಗಳನ್ನು ಯಾವ ರೀತಿಯಾಗಿ ಈ ಸರಿ ಬಳಸ್ಕೊಳ್ತಾರೆ ಅನ್ನೋದನ್ನು ರಾಜ್ಯದ ಜನ ಕೂಡ ಕಾದು ನೋಡ್ತಾ ಇರ್ತಕ್ಕಂಥದ್ದು. ಈಗ ಸದ್ಯ ಒಂದು ಅಬಕಾರಿ ಇಲಾಖೆಯಲ್ಲಿ ಆಗಿರ್ತಕ್ಕಂತಹ ಸ್ಕ್ಯಾಮ್ ಸಂಬಂಧಪಟ್ಟಂತೆ ಆರ್.ಬಿ. ತಿಮ್ಮಾಪುರ ವಿರುದ್ಧ ಗಂಭೀರವಾದಂಥ ಆರೋಪ ಬಂದಿರತಕ್ಕಂಥದ್ದು. ಮತ್ತೊಂದು ಕಡೆಗೆ ಸರ್ಕಾರಕ್ಕೆ ಮತ್ತು ಗೃಹ ಇಲಾಖೆಗೆ ಮುಜುಗರ ಆಗುವಂತಹ ಮತ್ತೊಂದು ಘಟನೆ ಶಿಡ್ಲಘಟ್ಟದಲ್ಲಿರ್ತಕ್ಕಂಥ ರಾಜೇಗೌಡ ಅವರ ಬಂಧನ ಆಗದೆ ಇರತಕ್ಕಂಥದ್ದು. ಸೊ ಇವೆರಡೂ ವಿಚಾರವಾಗಿ ನಮ್ಮ ಜೊತೆಗೆ ವಿರೋಧ ಪಕ್ಷದ ನಾಯಕರಂತ ಆರ್ ಅಶೋಕ್ ಅವರಿದ್ದಾರೆ. ಸದನದಲ್ಲಿ ಈ ಎರಡು ವಿಚಾರಗಳನ್ನ ಯಾವ ರೀತಿಯಾಗಿ ಪ್ರಸ್ತಾಪ ಮಾಡ್ತಾರೆ, ಯಾವ ರೀತಿಯಾಗಿ ಹೋರಾಟ ತೆಗೆದುಕೊಂಡು ಹೋಗ್ತಾರೆ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಸಕ್ಸಸ್ ಆಯಿತು, ರಾಜೀನಾಮೆ ಪಡೆದ್ರಿ, ವಿರೋಧ ಪಕ್ಷದ ನಾಯಕರಾಗಿ ಸಕ್ಸಸ್ ಆದ್ರಿ. ಈಗ ನಿಮ್ಮ ಮುಂದೆ ಇರ್ತಕ್ಕಂಥ ಆರ್.ಬಿ. ತಿಮ್ಮಾಪುರ ವಿರುದ್ಧ ಬಂದಿರತಕ್ಕಂಥ ಭ್ರಷ್ಟಾಚಾರ ಆರೋಪ, ಸಾಕಷ್ಟು ಆರೋಪಗಳಿದ್ದಾವೆ. ಜೊತೆಗೆ ಆರ್.ಬಿ. ತಿಮ್ಮಪ್ಪ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಕೇವಲ ನನ್ನ ಇಲಾಖೆಯಲ್ಲ ಎಲ್ಲ ಇಲಾಖೆಯಲ್ಲೂ ನಡೀತಿದೆ ಅಂತೇಳಿ ಇಡೀ ಕ್ಯಾಬಿನೆಟ್ಗೆ ಕಳಂಕವನ್ನು ಮೆತ್ತಿರ್ತಕ್ಕಂಥದ್ದು. ಯಾವ ರೀತಿಯಾಗಿ ಹೋರಾಟ ತಗೊಳ್ತೀರಿ ಸರ್? ಈಗ ಅಬ್ಕಾರಿ ಇಲಾಖೆಯಲ್ಲಿ ನಿರಂತರವಾಗಿ ಕಳೆದ 2.5 ವರ್ಷದಿಂದನೂ ಕೂಡ ನಿರಂತರವಾಗಿ ಒಂದಲ್ಲ ಒಂದು ಹಗರಣಗಳು ಆಚೆ ಬರ್ತಾನೆ ಇದೆ. ಅಲ್ಲಿನ ಅಧಿಕಾರಿಗಳೇ ಮಾಧ್ಯಮದಲ್ಲಿ ಬೇರೆ ಬೇರೆ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ತಿಂಗಳಿಗೆ ಮಂತ್ಲಿ ಫೀಸ್ ಇಷ್ಟು ಕೊಡಬೇಕು, ಕೋಟಿ ಕೋಟಿ ಲೂಟಿ ಹೊಡಿತಾ ಇದ್ದಾರೆ, ಮತ್ತು CL7 ಬಾರ್ಗಳು, ವೈನ್ ಸ್ಟೋರ್ಗಳು ಲೈಸೆನ್ಸ್ಗೆ 2.5 ಕೋಟಿ ಕೊಡಬೇಕು, ಇದೆಲ್ಲ ಆನ್ ರೆಕಾರ್ಡಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಒಂದಲ್ಲ ಎರಡಲ್ಲ 3 ಬಾರಿ ಈ ಸ್ಕ್ಯಾಂಡಲ್ ಹೊರಗಡೆ ಬಂದಿದೆ. ಈಗ ನಾನು ವಿಧಾನಸಭೆಯಲ್ಲೂ ಕೂಡ ಪ್ರಸ್ತಾವ ಮಾಡಿದ್ದೀನಿ, ತಿಮ್ಮಾಪುರ ಅವರ ರಾಜೀನಾಮೆ ಕೊಡಬೇಕು, ಇಲ್ಲ ಅಂದ್ರೆ ಮುಖ್ಯಮಂತ್ರಿನೇ ಈ ಇಲಾಖೆಯನ್ನು ನೋಡ್ತಾ ಇದ್ದಾರೆ ಅಂತ ಜನ ತಿಳ್ಕೊತಾರೆ. ಇಲ್ಲ ಅಂದರೆ ಮುಖ್ಯಮಂತ್ರಿ ಯಾಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಅವ್ರಿಗೆ ಶೇರ್ ಬಂದಿಲ್ಲ ಅಂದರೆ ಮುಖ್ಯಮಂತ್ರಿ ಯಾಕೆ ಸಪೋರ್ಟ್ ಮಾಡ್ತಾರೆ, ಇಮಿಡಿಯೇಟಾಗಿ ಅವ್ರು ರಾಜೀನಾಮೆ ತಗೋಬೇಕು. ಈಗ ನಾಗೇಂದ್ರ ವಿಚಾರ ಬಂದಾಗ ನಾವು ಹೋರಾಟ ಶುರು ಮಾಡಿದ ತಕ್ಷಣ ರಾಜೀನಾಮೆ ತಗೊಂಡ್ರು, ಇಲ್ಲೂ ಹಂಗೆ ರಾಜೀನಾಮೆ ತಗೊಬೇಕಲ್ಲ. ತಗೊಳಕ್ಕೆ ಹಿಂದೇಟ್ ಯಾಕೆ ಹೊಡಿತಾ ಇದ್ದಾರೆ ಅಂದರೆ CM ಅವ್ರಿಗೆ ಇದರಲ್ಲಿ ಕಮಿಷನ್ ಹೋಗುತ್ತಾ, ಶೇರ್ ಹೋಗುತ್ತಾ, ಅದಕ್ಕೆ ಅವ್ರು ಈ ಥರ ಅವ್ರನ್ನ ರಾಜೀನಾಮೆಯನ್ನು ಇದುವರೆಗೂ ಪಡೆದಿಲ್ವಾ. ಇದು ದೊಡ್ಡ ಸ್ಕ್ಯಾಂಡಲು. ಸುಮಾರು 2,500 ಕೋಟಿ ರೂಪಾಯಿಯಷ್ಟು ಇದುವರೆಗೂ ಲೂಟಿ ಮಾಡಿದ್ದಾರೆ. ಅದನ್ನು ಬಯಲು ಮಾಡಿದ್ದೀರಿ. ನಾವು ಅಧಿವೇಶನದಲ್ಲೂ ಕೂಡ ನಾಡ್ದು ಕೂಡ 27ನೇ ತಾರೀಕು ಅಧಿವೇಶನದಲ್ಲಿ ಮತ್ತೆ ಇದನ್ನು ಪ್ರಸ್ತಾವ ಮಾಡ್ತೀನಿ. ಅವ್ರು ರಾಜೀನಾಮೆ ಕೊಡಬೇಕು, ಆಗ್ರಹವನ್ನು ನಾವು ಮಾಡ್ತೀವಿ. ರಾಜ್ಯದ ಬೇರೆಲ್ಲ ವಿಚಾರಗಳಿಗೆ ಹೈಕಮಾಂಡ್ ನಾಯಕರು ವೇಣುಗೋಪಾಲ್ ಇರ್ಬೋದು, ಸುರ್ಜೇವಾಲಾ ಇರ್ಬೋದು, ಎಲ್ಲರೂ ಕೂಡ ತಲೆ ಹಾಕ್ತಾ ಇದ್ರು. ಆದರೆ ಆರ್.ಬಿ. ತಿಮ್ಮಪ್ಪ ಅವರ ವಿಚಾರ ಇಡೀ ಸರ್ಕಾರಕ್ಕೇನೆ ಎಲ್ಲೋ ಒಂದು ಕಡೆ ಕಪ್ಪು ಮಸಿಯನ್ನು ಬೆಳೆದಿದೆ. ಇಷ್ಟಾದರೂ ಕೂಡ ಹೈಕಮಾಂಡರ್ ಕೂಡ ಮೌನವಾಗಿದ್ದಾರೆ ಅಂತಂದ್ರೆ ಅಲ್ಲ, ಹೈಕಮಾಂಡ್ಗೆನೇ ಹೋಗಿರೋದು ದುಡ್ಡು ಇಷ್ಟೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ದುಡ್ಡು ಹೋಗಿದೆ. ಅದಕ್ಕೆ ಅವ್ರು ಯಾರು ಏನು ಮಾತಾಡ್ತಾ ಇಲ್ಲ. ಈಗ ತಿಮ್ಮಾಪುರನೇ ಹೇಳಿದಾರಲ್ಲ, 12 ಇಲಾಖೆಯಲ್ಲಿ ಈ ಥರ ಕಲೆಕ್ಟ್ ಮಾಡಿ ದುಡ್ಡು ಕೊಡ್ತಾ ಇದ್ದಾರೆ, ನನ್ನೊಬ್ಬನ್ನೇ ಯಾಕೆ ಇಟ್ಕೊತೀರಾ, 12 ಇಲಾಖೆಯಲ್ಲಿ ದುಡ್ಡು ಕಲೆಕ್ಟ್ ಮಾಡಿ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ಗೆ ಅಂತೇಳಿ. ಅಂದರೆ ತಿಮ್ಮಾಪುರೇ ಒಪ್ಕೊಂಡಂಗಾಯಿತು. ಎಲ್ಲ ಇಲಾಖೆಯಲ್ಲೂ ಕೂಡ ದುಡ್ಡನ್ನು ಒಡೆದು ಅಲ್ಲಿ ಕೇಂದ್ರಕ್ಕೆ, ಇವಾಗ ಅಸ್ಸಾಂ ಚುನಾವಣೆ ನಡೀತಾ ಇದೆ, ತಮಿಳ್ನಾಡು ಚುನಾವಣೆ, ಕೇರಳಕ್ಕೆ ಎಸ್ಪೆಷಲಿ ಜಾಸ್ತಿ ಕೊಡ್ತಾರೆ. ಯಾಕಂದರೆ ಅಲ್ಲಿ ಜನರಲ್ ಸೆಕ್ರೆಟರಿ ಇದಾರಲ್ಲ ವೇಣುಗೋಪಾಲ್, ಅದಕ್ಕೆ ಅಲ್ಲಿಗೆ ಸಾವಿರಾರು ಕೋಟಿ ಕಳಿಸೋದಕ್ಕೆ ಒಂದು ಈ ಡೀಲ್ ಮಾಡಿರೋದು. ಅದಕ್ಕೆ ಕೇಂದ್ರದವ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದಾರೆ. ಇಲ್ಲ ದುಡ್ಡು ತಿಂದಿಲ್ಲ ಅಂದರೆ ವಜಾ ಮಾಡಲಿ. ಅವ್ರು ದುಡ್ಡು ತಿಂದಿದ್ರೆ ವಜಾ ಮಾಡೋದು ಬೇಡ. ರಾಜೀನಾಮೆ ಪಟ್ಟಿಯಿಂದ ಹಿಂದೆ ಸರಿಯೋದಿಲ್ಲ ಆಗಿದ್ರೆ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಲ್ಲ. ಅವ್ರ ರಾಜೀನಾಮೆ ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡಿದ್ದಾರೆ, ರಾಜೀನಾಮೆ ಕೊಡಲೇಬೇಕು. ರಾಜೀನಾಮೆ ಪಡೆದೇ ಹೋದ್ರೆ ಏನಾದರೂ ಧರಣಿ ಆ ರೀತಿಯಾಗಿ ಏನಾದರೂ ಒಂದಷ್ಟು ಪ್ಲಾನ್ಗಳು? ನಾವು ಹೋರಾಟವನ್ನು ಪಾರ್ಟಿಯಲ್ಲಿ ತೀರ್ಮಾನ ಮಾಡ್ತೀರಿ. ಅದನ್ನು ನಾವು ತೀರ್ಮಾನವನ್ನು 27ನೇ ತಾರೀಕು ಮಾಡಿ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತೀರಿ. ಅದೇ ರೀತಿ ಚಿಕ್ಕಬಳ್ಳಾಪುರದಲ್ಲಾಗಿರೋವಂಥ ಒಂದು ಕಮಿಷನರ್ ಅವ್ರನ್ನ ಬೈದಿರೋವಂಥದ್ದು, ಅವನು ರಾಜೀವ್ ಗೌಡ, ಕಾಂಗ್ರೆಸ್ಸಿನ MLA ಆಗಿದ್ದವರು, ಅಲ್ಲ MLA ಸ್ಪರ್ಧೆ ಮಾಡಿದ್ದವರು, ಅವ್ರ ಮೇಲೆ ಇದುವರೆಗೂ ಅವ್ರು ಹಿಡಿಯೋಕ್ಕಾಗಿಲ್ಲ. ಬೇರೆಯವ್ರನ್ನಾದ್ರೆ ನೋಡಿ, ಈಗ ಮುನ್ರತ್ನಮ್ಮನ್ನ ಇಲ್ಲೇ ಹುಡುಕಿ ತಿರುಪ್ತಿಗೆ ಹೋಗೋ ಇಟ್ಬಿಟ್ರು. ಇವ್ರಿಗೆ ಇಷ್ಟು ದಿನ ಆದ್ರೂ ಅಂದರೆ ಕಾಂಗ್ರೆಸ್ ಅವರೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಮಿನಿಸ್ಟ್ರುಗಳಿಗೆ ಫೋನ್ ಮಾಡಿ ಪೊಲೀಸವ್ರಿಗೆ ಹೇಳಿದ್ದಾರೆ, ನೀವು ಹಿಡಿಬೇಡಿ, ಅವ್ನಿಗೆ ಎಲ್ಲಿವರೆಗೂ ಬೇಲ್ ಸಿಕ್ಕಲ್ಲ ಅಲ್ಲಿವರೆಗೂ ಹಿಡಿಬೇಡಿ ಅಂತೇಳಿ. ಇದು ಕಾಂಗ್ರೆಸ್ಸಿನ ಕೆಟ್ಟ ಸಂಸ್ಕೃತಿಯನ್ನು ಕರ್ನಾಟಕದಲ್ಲಾಗಿದೆ. ಕಾಂಗ್ರೆಸ್ ಎಲ್ಲ ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ ಆಫೀಸ್ ಆಗಿದೆ. ಗೃಹ ಇಲಾಖೆ ಮೇಲೆ ಸಾಕಷ್ಟು ಅನುಮಾನ ಮೂಡ್ತಾ ಇದೆ. ಯಾಕೆಂದ್ರೆ ಕೇವಲ ಒಬ್ಬ ಒಂದು ಅಧಿಕಾರಿನ ಬೈದಂತಹ ವ್ಯಕ್ತಿಯನ್ನ ಬಂಧಿಸೋದಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಸಾಕಷ್ಟು ಅನುಮಾನ. ನಾನು ಹೇಳ್ದಲ್ಲ, ಕಾಂಗ್ರೆಸ್ಸಿನ ಮಂತ್ರಿಗಳೇ ಅವನಿಗೆ ಸಪೋರ್ಟ್ ಕೊಡ್ತಾ ಇರೋದ್ರಿಂದ ಅವನ್ನ ಹಿಡಿಯೋಕ್ಕಾಗ್ತಾ ಇಲ್ಲ. ನೇರವಾಗಿ ಸರ್ಕಾರನೇ
ಅವನ್ನ ಬಿಟ್ಟಿದ್ದಾರೆ. ಸರ್ಕಾರನೇ ಇದರಲ್ಲಿ ಭಾಗಿ, ಅವನು ಹೊರಗಡೆ ಇರೋದಕ್ಕೆ ಸರ್ಕಾರದ ಕುಮ್ಮಕ್ಕಿಂದನೇ ಹೊರಗಡೆ ಇದ್ದಾನೆ. ಸ್ಪೆಷಲ್ ಇಂಟ್ರೆಸ್ಟ್ ಏನು ಅಂತ ಸರ್ಕಾರಕ್ಕೆ ಆತನ ಮೇಲೆ? ಅವರೆಲ್ಲರೂ ಅಷ್ಟೇ, ಕಾಂಗ್ರೆಸ್ ಅವರು, ನಾನು ಹೇಳಿದಲ್ಲ ಪೊಲೀಸ್ ಸ್ಟೇಷನ್ಗಳೆಲ್ಲ ಕಾಂಗ್ರೆಸ್ ಆಫೀಸೇ. ಅವರ ಮೊದಲೆಲ್ಲ ಅವ್ರ ಚೇಲಾಗಳಿದ್ರು, ಮಿನಿಸ್ಟ್ರುಗಳು ಚೇಲ ಇದ್ರು. ಅದಕ್ಕೆ ಮುನಿಯಪ್ಪನೇ ಹೇಳಿದಾರಲ್ಲ ಅವ್ನು ಭಾಳ ಒಳ್ಳೆಯವನು ಅಂತ. ಆ ಒಳ್ಳೆಯವನ್ನ ಹಿಡಿಯೋಕ್ಕಾಗ್ತಾ ಇಲ್ಲ ನೋಡಿ ಇವ್ರ ಕೈಲಿ. ಇಂಥ ತಪ್ಪಿಸ್ಕೊಂಡು ತಿರುಗ್ತಾನೆ ಅಂದ್ರೆ ಅವ್ನು ಎಷ್ಟು ಒಳ್ಳೆಯನಿರ್ಬೇಕು ಅಂತ ಜನ ಅರ್ಥ ಮಾಡ್ಕೊಳ್ಳಿ. ಈ ವಿಚಾರ ಕೂಡ ಪ್ರಮುಖವಾಗಿ ತಗೋತೀರಿ? ಈ ವಿಚಾರ ತಗೊಂತೀರಿ, ಗ್ಯಾರಂಟಿ ತಗೊಂತೀರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಇದಿಷ್ಟು ಕೂಡ ನಾವು ವಿರೋಧ ಪಕ್ಷ ನಾಯಕರಂತ ಆರ್ ಅಶೋಕ್ ಅವರ ಮಾತು. ಅವರು ನಾಳೆಯ ಅಧಿವೇಶನದಲ್ಲಿ ಮಂಗಳವಾರ ಪ್ರಮುಖವಾಗಿ RB ತಿಮ್ಮಾಪುರ್ ವಿರುದ್ಧದ ಭ್ರಷ್ಟಾಚಾರ ಹಗರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೂ ಕೂಡ ಪ್ಲಾನ್ ಅನ್ನು ಮಾಡಿರ್ತಕ್ಕಂಥದ್ದನ್ನು ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದಲ್ಲಿ ರಿವೀಲ್ ಮಾಡಿರ್ತಕ್ಕಂಥದ್ದು. ಅವರ ರಾಜೀನಾಮೆ ಪಟ್ಟಿನಿಂದ ಯಾವುದೇ ಕಾರಣಕ್ಕೂ ನಾವು ಹಿಂದೆ ಸರಿಯೋದಿಲ್ಲ, ಅವರ ರಾಜೀನಾಮೆ ಈ ಅಧಿವೇಶನದಲ್ಲಿ ಆದೇ ಆಗತ್ತೆ ಅಂತಕ್ಕಂತಹ ಮಾತನ್ನು ಕೂಡ ಹೇಳಿದ್ದಾರೆ. ನೋಡೋಣ ಮಂಗಳವಾರ ಅಧಿವೇಶನ ಯಾವ ರೀತಿಯಾಗಿ ರಾಜಕೀಯವಾಗಿ ಏನೆಲ್ಲ ತಿರುಗಳನ್ನು ಪಡ್ಕೋಬಹುದು ಅಧಿವೇಶನದಲ್ಲಿ, ಮತ್ತೆ RB ತಿಮ್ಮಾಪುರ್ ಅವರು ರಾಜೀನಾಮೆಯನ್ನು ಕೊಡ್ತಾರಾ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ವಿಶೇಷ ಅಧಿವೇಶನ ದಿನೇ ದಿನೇ ರಂಗೇರ್ತಾ ಇದೆ. ಸಾಕಷ್ಟು ವಿಚಾರಗಳು ಮನ್ರೇಗಾ ವಿಚಾರವಾಗಿ ಕರೆದಿದ್ರು, ಆದರೆ ಸಾಕಷ್ಟು ವಿಚಾರಗಳು ಚರ್ಚೆ ಬರ್ತಿದೆ. ಜೊತೆಗೆ ವಿರೋಧ ಪಕ್ಷದವರಿಗೂ ಕೂಡ ಆಡಳಿತ ಸರ್ಕಾರದ ವಿರುದ್ಧ ಸಾಕಷ್ಟು ಅಸ್ತ್ರಗಳು ಸಿಕ್ಕಿದೆ. ಆ ಅಸ್ತ್ರಗಳನ್ನು ಯಾವ ರೀತಿಯಾಗಿ ಸರಿ ಬಳಸ್ಕೊಳ್ತಾರೆ ಅನ್ನೋದನ್ನು ರಾಜ್ಯದ ಜನ ಕೂಡ ಕಾದು ನೋಡ್ತಾ ಇರ್ತಕ್ಕಂಥದ್ದು. ಈಗ ಸದ್ಯ ಒಂದು ಅಬಕಾರಿ ಇಲಾಖೆಯಲ್ಲಿ ಆಗಿರ್ತಕ್ಕಂತಹ ಸ್ಕ್ಯಾಮ್ ಸಂಬಂಧಪಟ್ಟಂತೆ RB ತಿಮ್ಮಾಪುರ ವಿರುದ್ಧ ಗಂಭೀರವಾದಂಥ ಆರೋಪ ಬಂದಿರತಕ್ಕಂಥದ್ದು. ಮತ್ತೊಂದು ಕಡೆಗೆ ಸರ್ಕಾರಕ್ಕೆ ಮತ್ತು ಗೃಹ ಇಲಾಖೆ ಮುಜುಗರ ಆಗುವಂತಹ ಮತ್ತೊಂದು ಘಟನೆ ಶಿಡ್ಲಘಟ್ಟದಲ್ಲಿರ್ತಕ್ಕಂಥ ರಾಜೇಗೌಡ ಅವರ ಬಂಧನ ಆಗದೆ ಇರತಕ್ಕಂಥದ್ದು. ಸೊ ಇವೆರಡೂ ವಿಚಾರವಾಗಿ ನಮ್ಮ ಜೊತೆಗೆ ವಿರೋಧ ಪಕ್ಷದ ನಾಯಕರಂತ ಆರ್ ಅಶೋಕ್ ಅವರು ಇದ್ದಾರೆ. ಸದನದಲ್ಲಿ ಈ ಎರಡು ವಿಚಾರಗಳನ್ನ ಯಾವ ರೀತಿಯಾಗಿ ಪ್ರಸ್ತಾಪ ಮಾಡ್ತಾರೆ, ಯಾವ ರೀತಿಯಾಗಿ ಹೋರಾಟ ತಗೊಂಡು ಹೋಗ್ತಾರೆ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ನಾಗೇಂದ್ರ ಅವರ ರಾಜೀನಾಮೆಯನ್ನು ಸಕ್ಸಸ್ ಆಯಿತು, ರಾಜೀನಾಮೆ ಪಡೆದ್ರಿ, ವಿರೋಧ ಪಕ್ಷದ ನಾಯಕರಾಗಿ ಸಕ್ಸಸ್ ಆದ್ರಿ. ಈಗ ನಿಮ್ಮ ಮುಂದೆ ಇರ್ತಕ್ಕಂಥ RB ತಿಮ್ಮಾಪುರ ವಿರುದ್ಧ ಬಂದಿರತಕ್ಕಂಥ ಭ್ರಷ್ಟಾಚಾರ ಆರೋಪ, ಸಾಕಷ್ಟು ಆರೋಪಗಳಿದ್ದಾವೆ. ಜೊತೆಗೆ RB ತಿಮ್ಮಾಪುರ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಕೇವಲ ನನ್ನ ಇಲಾಖೆಯಲ್ಲ ಎಲ್ಲ ಇಲಾಖೆಯಲ್ಲೂ ನಡೀತಿದೆ ಅಂತೇಳಿ ಇಡೀ ಕ್ಯಾಬಿನೆಟ್ಗೆ ಕಳಂಕವನ್ನು ಮೆತ್ತಿರ್ತಕ್ಕಂಥದ್ದು. ಯಾವ ರೀತಿಯಾಗಿ ಹೋರಾಟ ತಗೊಳ್ತೀರಿ ಸರ್? ಈಗ ಅಬ್ಕಾರಿ ಇಲಾಖೆಯಲ್ಲಿ ನಿರಂತರವಾಗಿ ಕಳೆದ 2.5 ವರ್ಷದಿಂದನೂ ಕೂಡ ನಿರಂತರವಾಗಿ ಒಂದಲ್ಲ ಒಂದು ಹಗರಣಗಳು ಆಚೆ ಬರ್ತಾನೆ ಇದೆ. ಅಲ್ಲಿನ ಅಧಿಕಾರಿಗಳೇ ಮಾಧ್ಯಮದಲ್ಲಿ ಬೇರೆ ಬೇರೆ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ತಿಂಗಳಿಗೆ ಮಂತ್ಲಿ ಫೀಸ್ ಇಷ್ಟು ಕೊಡಬೇಕು, ಕೋಟಿ ಲೂಟಿ ಹೊಡಿತಾ ಇದ್ದಾರೆ. ಮತ್ತು CL7 ಬಾರ್ಗಳು, ವೈನ್ ಸ್ಟೋರ್ಗಳು ಲೈಸೆನ್ಸ್ಗೆ 2.5 ಕೋಟಿ ಕೊಡಬೇಕು. ಇದೆಲ್ಲ ಆನ್ ರೆಕಾರ್ಡಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಒಂದಲ್ಲ ಎರಡಲ್ಲ 3 ಬಾರಿ ಈ ಸ್ಕ್ಯಾಂಡಲ್ ಹೊರಗಡೆ ಬಂದಿದೆ. ಈಗ ನಾನು ವಿಧಾನಸಭೆಯಲ್ಲೂ ಕೂಡ ಪ್ರಸ್ತಾವ ಮಾಡಿದ್ದೀನಿ, ಇವತ್ತು ತಿಮ್ಮಾಪುರ ಅವರ ರಾಜೀನಾಮೆ ಕೊಡಬೇಕು, ಇಲ್ಲ ಅಂದ್ರೆ ಮುಖ್ಯಮಂತ್ರಿನೇ ಈ ಇಲಾಖೆಯನ್ನು ನೋಡ್ತಾ ಇದ್ದಾರೆ ಅಂತ ಜನ ತಿಳ್ಕೊತಾರೆ. ಇಲ್ಲ ಅಂದರೆ ಮುಖ್ಯಮಂತ್ರಿ ಯಾಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಅವ್ರಿಗೆ ಶೇರ್ ಬಂದಿಲ್ಲ ಅಂದರೆ ಮುಖ್ಯಮಂತ್ರಿ ಯಾಕೆ ಸಪೋರ್ಟ್ ಮಾಡ್ತಾರೆ? ಇಮಿಡಿಯೇಟಾಗಿ ಅವ್ರು ರಾಜೀನಾಮೆ ತಗೋಬೇಕು. ಈಗ ನಾಗೇಂದ್ರ ವಿಚಾರ ಬಂದಾಗ ನಾವು ಹೋರಾಟ ಶುರು ಮಾಡಿದ ತಕ್ಷಣನೇ ರಾಜೀನಾಮೆ ತಗೊಂಡ್ರು. ಇಲ್ಲೂ ಹಂಗೆ ರಾಜೀನಾಮೆ ತಗೊಬೇಕಲ್ಲ, ತಗೊಳಕ್ಕೆ ಹಿಂದೇಟ್ ಯಾಕೆ ಹೊಡಿತಾ ಇದ್ದಾರೆ ಅಂದರೆ CM ಅವ್ರಿಗೆ ಇದರಲ್ಲಿ ಕಮಿಷನ್ ಹೋಗುತ್ತಾ, ಶೇರ್ ಹೋಗುತ್ತಾ? ಅದಕ್ಕೆ ಅವ್ರು ಈ ಥರ ಅವ್ರನ್ನ ರಾಜೀನಾಮೆಯನ್ನು ಇದುವರೆಗೂ ಪಡೆದಿಲ್ವಾ? ಇದು ದೊಡ್ಡ ಸ್ಕ್ಯಾಂಡಲು. ಸುಮಾರು 2,500 ಕೋಟಿ ರೂಪಾಯಿಯಷ್ಟು ಇದುವರೆಗೂ ಲೂಟಿ ಮಾಡಿದ್ದಾರೆ. ಅದನ್ನು ಬಯಲು ಮಾಡಿದ್ದೀರಿ. ನಾವು ಅಧಿವೇಶನದಲ್ಲೂ ಕೂಡ ನಾಡ್ದು ಕೂಡ 27ನೇ ತಾರೀಕು ಅಧಿವೇಶನದಲ್ಲಿ ಮತ್ತೆ ಇದನ್ನು ಪ್ರಸ್ತಾವ ಮಾಡ್ತೀನಿ. ಅವ್ರು ರಾಜೀನಾಮೆ ಕೊಡಬೇಕು, ಆಗ್ರಹವನ್ನು ನಾವು ಮಾಡ್ತೀವಿ. ರಾಜ್ಯದ ಬೇರೆಲ್ಲ ವಿಚಾರಗಳಿಗೆ ಹೈಕಮಾಂಡ್ ನಾಯಕರು ವೇಣುಗೋಪಾಲ್ ಇರ್ಬೋದು, ಸುರ್ಜೇವಾಲಾ ಇರ್ಬೋದು, ಎಲ್ಲರೂ ಕೂಡ ತಲೆ ಹಾಕ್ತಾ ಇದ್ರು. ಆದರೆ RB ತಿಮ್ಮಾಪುರ ವಿಚಾರ ಇಡೀ ಸರ್ಕಾರಕ್ಕೇನೆ ಎಲ್ಲೋ ಒಂದು ಕಡೆ ಕಪ್ಪು ಮಸಿಯನ್ನು ಬೆಳೆದಿದೆ. ಇಷ್ಟಾದರೂ ಕೂಡ ಹೈಕಮಾಂಡರ್ ಕೂಡ ಮೌನವಾಗಿದ್ದಾರೆ ಅಂತಂದ್ರೆ, ಅಲ್ಲ, ಹೈಕಮಾಂಡ್ಗೆನೇ ಹೋಗಿರೋ ದುಡ್ಡು ಇಷ್ಟೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ದುಡ್ಡು ಹೋಗಿದೆ. ಅದಕ್ಕೆ ಅವ್ರು ಯಾರು ಏನು ಮಾತಾಡ್ತಾ ಇಲ್ಲ. ಈಗ ತಿಮ್ಮಾಪುರನೇ ಹೇಳಿದಾರಲ್ಲ, 12 ಇಲಾಖೆಯಲ್ಲಿ ಈ ಥರ ಕಲೆಕ್ಟ್ ಮಾಡಿ ದುಡ್ಡು ಕೊಡ್ತಾ ಇದ್ದಾರೆ, ನನ್ನೊಬ್ಬನ್ನೇ ಯಾಕೆ ಇಟ್ಕೊತೀರಾ? 12 ಇಲಾಖೆಯಲ್ಲಿ ದುಡ್ಡು ಕಲೆಕ್ಟ್ ಮಾಡಿ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ಗೆ ಅಂತೇಳಿ. ಅಂದರೆ ತಿಮ್ಮಾಪುರೇ ಒಪ್ಕೊಂಡಂಗಾಯಿತು. ಎಲ್ಲ ಇಲಾಖೆಯಲ್ಲೂ ಕೂಡ ದುಡ್ಡನ್ನು ಒಡೆದು ಅಲ್ಲಿ ಕೇಂದ್ರಕ್ಕೆ, ಇವಾಗ ಅಸ್ಸಾಂ ಚುನಾವಣೆ ನಡೀತಾ ಇದೆ, ತಮಿಳ್ನಾಡು ಚುನಾವಣೆ, ಕೇರಳಕ್ಕೆ ಎಸ್ಪೆಷಲಿ ಜಾಸ್ತಿ ಕೊಡ್ತಾರೆ. ಯಾಕಂದರೆ ಅಲ್ಲಿ ಜನರಲ್ ಸೆಕ್ರೆಟರಿ ಇದಾರಲ್ಲ ವೇಣುಗೋಪಾಲ್, ಅದಕ್ಕೆ ಅಲ್ಲಿಗೆ ಸಾವಿರಾರು ಕೋಟಿ ಕಳಿಸೋದಕ್ಕೆ ಒಂದು ಈ ಡೀಲ್ ಮಾಡಿರೋದು. ಅದಕ್ಕೆ ಕೇಂದ್ರದವ್ರು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದಾರೆ. ಇಲ್ಲ ದುಡ್ಡು ತಿಂದಿಲ್ಲ ಅಂದರೆ ವಜಾ ಮಾಡಲಿ. ಅವ್ರು ದುಡ್ಡು ತಿಂದಿದ್ರೆ ವಜಾ ಮಾಡೋದು ಬೇಡ. ರಾಜೀನಾಮೆ ಪಟ್ಟಿಯಿಂದ ಹಿಂದೆ ಸರಿಯೋದಿಲ್ಲ ಆಗಿದ್ರೆ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಲ್ಲ. ಅವ್ರ ರಾಜೀನಾಮೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ, ರಾಜೀನಾಮೆ ಕೊಡಲೇಬೇಕು. ರಾಜೀನಾಮೆ
ಪಡೆದೇ ಹೋದ್ರೆ ಏನಾದರೂ ಧರಣಿ ಆ ರೀತಿಯಾಗಿ ಏನಾದ್ರೂ ಒಂದಷ್ಟು ಪ್ಲಾನ್ಗಳು? ನಾವು ಹೋರಾಟವನ್ನ ಪಾರ್ಟಿಯಲ್ಲಿ ತೀರ್ಮಾನ ಮಾಡ್ತೀರಿ. ಅದನ್ನ ಆ, ನಾವು ತೀರ್ಮಾನವನ್ನ 27ನೇ ತಾರೀಕು ಮಾಡಿ ಹೋರಾಟವನ್ನ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತೀರಿ. ಅದೇ ರೀತಿ ಚಿಕ್ಕಬಳ್ಳಾಪುರದಲ್ಲಾಗಿರುವಂಥ ಆ, ಅಬ್- ಒಂದು ಕಮಿಷನರ್ ಅವ್ರನ್ನ ಬೈದಿರುವಂಥದ್ದು. ಅವನು ಅವನು ರಾಜೀವ್ ಗೌಡ, ಕಾಂಗ್ರೆಸ್ಸಿನ MLA ಆಗಿದ್ದವರು, ಅಲ್ಲ MLA ಸ್ಪರ್ಧೆ ಮಾಡಿದ್ದವರು. ಅವ್ರ ಮೇಲೆ ಇದುವರೆಗೂ ಅವ್ರು ಹಿಡಿಯೋಕ್ಕಾಗಿಲ್ಲ. ಬೇರೆಯವ್ರನ್ನಾದ್ರೆ ನೋಡಿ, ಈಗ ಮುನ್ರತ್ನಮ್ಮನ್ನ ಇಲ್ಲೇ ಹುಡುಕಿ ತಿರುಪ್ತಿಗೆ ಹೋಗೋ ಇಡ್ಬಿಟ್ರು. ಇವ್ರಿಗೆ ಇಷ್ಟು ದಿನ ಆದ್ರೂ ಅಂದರೆ ಕಾಂಗ್ರೆಸ್ ಅವರೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಮಿನಿಸ್ಟ್ರುಗಳಿಗೆ ಫೋನ್ ಮಾಡಿ ಪೊಲೀಸವ್ರಿಗೆ ಹೇಳಿದ್ದಾರೆ, ನೀವು ಹಿಡಿಬೇಡಿ, ಅವ್ನಿಗೆ ಎಲ್ಲಿವರೆಗೂ ಬೇಲ್ ಸಿಕ್ಕಲ್ಲ ಅಲ್ಲಿವರೆಗೂ ಹಿಡಿಬೇಡಿ ಅಂತೇಳಿ. ಇದು ಕಾಂಗ್ರೆಸ್ಸಿನ ಕೆಟ್ಟ ಸಂಸ್ಕೃತಿಯನ್ನು ಕರ್ನಾಟಕದಲ್ಲಾಗಿದೆ. ಕಾಂಗ್ರೆಸ್ ಎಲ್ಲ ಪೊಲೀಸ್ ಸ್ಟೇಷನ್ಗಳು ಕಾಂಗ್ರೆಸ್ ಆಫೀಸ್ ಆಗಿದೆ. ಗೃಹ ಇಲಾಖೆ ಮೇಲೆ ಸಾಕಷ್ಟು ಅನುಮಾನ ಮೂಡ್ತಾ ಇದೆ. ಯಾಕೆಂದ್ರೆ ಕೇವಲ ಒಬ್ಬ ಒಂದು ಅಧಿಕಾರಿನ ಬೈದಂತಹ ವ್ಯಕ್ತಿಯನ್ನ ಬಂಧಿಸೋದಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಸಾಕಷ್ಟು ಅನುಮಾನ. ನಾನು ಹೇಳ್ದಲ್ಲ, ಕಾಂಗ್ರೆಸ್ಸಿನ ಮಂತ್ರಿಗಳೇ ಅವನಿಗೆ ಸಪೋರ್ಟ್ ಕೊಡ್ತಾ ಇರೋದ್ರಿಂದ ಅವನ್ನ ಹಿಡಿಯೋಕ್ಕಾಗ್ತಾ ಇಲ್ಲ. ನೇರವಾಗಿ ಸರ್ಕಾರನೇ ಅವನ್ನ ಬಿಟ್ಟಿದ್ದಾರೆ. ಸರ್ಕಾರನೇ ಇದರಲ್ಲಿ ಭಾಗಿ. ಅವನು ಹೊರಗಡೆ ಇರೋದಕ್ಕೆ ಸರ್ಕಾರದ ಕುಮ್ಮಕ್ಕಿಂದನೇ ಹೊರಗಡೆ ಇದ್ದಾನೆ. ಸ್ಪೆಷಲ್ ಇಂಟ್ರೆಸ್ಟ್ ಏನು ಅಂತ ಸರ್ಕಾರಕ್ಕೆ ಆತನ ಮೇಲೆ? ಅವರೆಲ್ಲರೂ ಅಷ್ಟೇ, ಕಾಂಗ್ರೆಸ್ ಅವರು. ನಾನು ಹೇಳಿದಲ್ಲ, ಪೊಲೀಸ್ ಸ್ಟೇಷನ್ಗಳೆಲ್ಲ ಕಾಂಗ್ರೆಸ್ ಆಫೀಸೇ. ಅವರ ಮೊದಲೆಲ್ಲ ಅವ್ರ ಚೇಲಾಗಳಿದ್ರು, ಮಿನಿಸ್ಟ್ರುಗಳು ಚೇಲ ಇದ್ರು. ಅದಕ್ಕೆ ಮುನಿಯಪ್ಪನೇ ಹೇಳಿದಾರಲ್ಲ, ಅವ್ನು ಭಾಳ ಒಳ್ಳೆಯವನು ಅಂತ. ಆ ಒಳ್ಳೆಯವನ್ನ ಹಿಡಿಯೋಕ್ಕಾಗ್ತಾ ಇಲ್ಲ ನೋಡಿ ಇವ್ರ ಕೈಲಿ. ಇಂಥ ತಪ್ಪಿಸ್ಕೊಂಡು ತಿರುಗ್ತಾನೆ ಅಂದ್ರೆ ಅವ್ನು ಎಷ್ಟು ಒಳ್ಳೆಯನಿರ್ಬೇಕು ಅಂತ ಜನ ಅರ್ಥ ಮಾಡ್ಕೊಳ್ಳಿ. ಈ ವಿಚಾರ ಕೂಡ ಪ್ರಮುಖವಾಗಿ ತಗೋತೀರಿ? ತಗೊಂತೀರಿ, ಗ್ಯಾರಂಟಿ ತಗೊಂತೀರಿ. ಥ್ಯಾಂಕ್ ಯು ಸೊ ಮಚ್ ಸರ್. ಎಸ್, ಇದಿಷ್ಟು ಕೂಡ ನಾವು ವಿರೋಧ ಪಕ್ಷ ನಾಯಕರಂತ ಆರ್ ಅಶೋಕ್ ಅವರ ಮಾತು. ಅವರು ನಾಳೆ ಅಧಿವೇಶನದಲ್ಲಿ ಮಂಗಳವಾರ ಪ್ರಮುಖವಾಗಿ RB ತಿಮ್ಮಾಪುರ್ ವಿರುದ್ಧದ ಭ್ರಷ್ಟಾಚಾರ ಹಗರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೂ ಕೂಡ ಪ್ಲಾನ್ ಅನ್ನು ಮಾಡಿರ್ತಕ್ಕಂಥದ್ದನ್ನ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡದಲ್ಲಿ ರಿವೀಲ್ ಮಾಡಿರ್ತಕ್ಕಂಥದ್ದು. ಅವರ ರಾಜೀನಾಮೆ ಪಟ್ಟಿನಿಂದ ಯಾವುದೇ ಕಾರಣಕ್ಕೂ ನಾವು ಹಿಂದೆ ಸರಿಯೋದಿಲ್ಲ, ಅವರ ರಾಜೀನಾಮೆ ಈ ಅಧಿವೇಶನದಲ್ಲಿ ಆದೇ ಆಗತ್ತೆ ಅಂತಕ್ಕಂತಹ ಮಾತನ್ನು ಕೂಡ ಹೇಳಿದ್ದಾರೆ. ನೋಡೋಣ ಮಂಗಳವಾರ ಅಧಿವೇಶನ ಯಾವ ರೀತಿಯಾಗಿ ರಾಜಕೀಯವಾಗಿ ಏನೆಲ್ಲ ತಿರುಗಳನ್ನು ಪಡ್ಕೋಬಹುದು ಅಧಿವೇಶನದಲ್ಲಿ, ಮತ್ತೆ RB ತಿಮ್ಮಾಪುರ್ ಅವರು ರಾಜೀನಾಮೆಯನ್ನ ಕೊಡ್ತಾರಾ ಅನ್ನೋದನ್ನ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.